ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಉಳ್ಕೊಂಡಿದ್ದು ಟ್ಯಾಮ್ರಿನ್ ಅಂತ ರೆಸಾರ್ಟಲ್ಲಿ ಆಭರಣ ಅನ್ನೋ ಒಂದು ಚಿಕ್ಕ ಊರಲ್ಲಿ ಶ್ರೀಲಂಕಾದಲ್ಲಿದ್ದೀವಿ. ಸೊ ಅಲ್ಲಿಂದ ನಾವು ಪ್ಲ್ಯಾನ್ ಮಾಡಿರೋದು ಸಿಂಗರಿಯಾ ರಾಕ್ನ ನೋಡೋಕ್ಕೆ ಹೋಗೋಣ ಅಂತ. ಯಾಕೆ ನಾವು ಆಭರಣದಲ್ಲಿ ಉಳ್ಕೊಂಡ್ವಿ ಅಂತ ಹೇಳಿದ್ರೆ, ನೀವು ನೋಡ್ದಂಗೆ ಆಭರಣ ಏನು ದೊಡ್ಡ ಫೇಮಸ್ ಪ್ಲೇಸ್ ಅಲ್ಲ, ಬಟ್ ಆಭರಣದಿಂದ ಸಿಗರಿಯಾ ರಾಕ್ಗೆ ತುಂಬ ಹತ್ತಿರ, 27 ಮಿನಿಟ್ಸ್ ಆಗುತ್ತೆ ಆಟೋದಿಂದ ಇಳ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡೋಷ್ಟೊಳಗೆ ನಿಮಗೆ ಚಿಕ್ಕ ಪಾಂಡ್ ಸಿಗುತ್ತೆ. ಇಲ್ಲಿ ನಿಮಗೆ ವೆರೈಟಿ ಆಫ್ ಲೋಟಸ್ನ ಹಾಕಿದ್ದಾರೆ. ನೀವು ಕುತ್ಕೊಂಡು ಚಿಲ್ ಮಾಡ್ಬೋದು ಅಥವಾ ಫೋಟೋಸ್ ತಗೋಬೋದು, ಇಲ್ಲ ರೆಸ್ಟ್ ಮಾಡ್ಬೋದು. ಎನಿಥಿಂಗ್ ಯು ಕ್ಯಾನ್ ಡೂ ಬಿಕಾಸ್ ಪ್ಲೇಸ್ ತುಂಬ ಬ್ಯೂಟಿಫುಲ್ ಆಗಿ ಕಾಮಿಂಗ್ ಆಗಿದೆ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನೀವಿಲ್ಲಿ ಸಿಗರಿಯಾ ರಾಕ್ನ ನೋಡೋಕ್ಕೆ ಹೋಗೋಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ. ಸೊ ನಿಮಗೆ $36 ಏನೋ ಆಗುತ್ತೆ ಅಡಲ್ಟ್ಸಿಗೆ, ಫಾರಿನ್ ಅಡಲ್ಟ್ಸಿಗೆ. ಅಂದರೆ ಅಲ್ಲೇ ಶ್ರೀಲಂಕಾದವ್ರಿಗೆ ಆದರೆ ಇನ್ನೂ ಕಡಿಮೆ ಆಗುತ್ತೆ, ಬಟ್ ನೀವು ಹೊರಗಡೆಯಿಂದ ಹೋದರೆ $36 ಆಗುತ್ತೆ. ಆ್ಯಂಡ್ ಚಿಲ್ಡ್ರನ್ಸ್ಗೆ $18 ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಹೋಗಬೇಕಾದ್ರೆ ನಿಮಗೆ ಇಂಪಾರ್ಟೆಂಟಾಗಿ ವಾಟರ್ ಬಾಟಲ್, ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಈ ಥರ ತೊಗೊಂಡೋಗಿ, ಬಿಕಾಸ್ ತುಂಬ ಹತ್ತಾಕಿದೆ. ಹೈಕಿಂಗ್ ಥರನೇ ಆಗುತ್ತೆ, ಬೆಟ್ಟ ಹತ್ತಂಗೆ ಇದೆ ಇದು. ಆದರೆ ಬೆಟ್ಟದಲ್ಲಾದರೆ ನಿಮಗೆ ನೀಟಾಗಿ ಹತ್ಕೊಂಡು ಹೋಗ್ಬಿಡ್ಬೋದು, ಬಟ್ ಸ್ಟೆಪ್ಸ್ ಹತ್ತೋದು ಇನ್ನೂ ತುಂಬ ಕಷ್ಟ ಆಗುತ್ತೆ. ಸೊ ವಾಟರ್ ಇಸ್ ಮಸ್ಟ್. ಏನಾದರೂ ತಿನ್ನೋಕ್ಕೂ ಇಟ್ಕೊಂಡ್ರೆ ಬೆಟರ್, ಬಿಕಾಸ್ ಮೇಲೆ ಹೋಗೋಷ್ಟೊಳಗೆ ನಿಮಗೆ ಹಸಿವಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಮ್ಗೆ ಸ್ಟ್ರೇಟ್ ರೋಡ್ ಇದೆ. ಒನ್ಸ್ ಈ ಆಲ್ ಸ್ಟ್ರೇಟ್ ರೋಡ್ ಆದಮೇಲೆ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಾವು ಹೈಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಫರ್ಟಬಲ್ ಬಟ್ಟೆ ಹಾಕೋದು ಮಸ್ಟ್, ಬಿಕಾಸ್ ನೀವು ಹೈಕ್ ಮಾಡಬೇಕಾದ್ರೆ ಏನೋ ಫೋಟೋಗೆ ಅಂತ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಹೋದರೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ ಹತ್ತಿ ಇಳಿಯೋಕ್ಕೆ. ಸೊ ಅದು ರೆಕಮೆಂಡೇಷನ್. ಈ ಸ್ಟ್ರೇಟ್ ರೋಡ್ ನೋಡಿ ನಾನು ಅಂದ್ಕೊಂಡೆ ಇನ್ನೇನು ಹೋಗ್ತಾ ರೀಚ್ ಆಗಿಬಿಡ್ತೀವಿ ಅಂತ. ಹೋದಷ್ಟು ದಾರಿನೇ ಮುಗಿತಾ ಇರಲಿಲ್ಲ. ಅರೌಂಡ್ ನಾವು ಒಂದು 2.5 to 3 hours ಜಸ್ಟ್ ನಡೆದಿದ್ದೀವಿ ಅನಿಸುತ್ತೆ. ನೋಡೋಕ್ಕೆ ಎಷ್ಟು ಹತ್ತಿರ ಅನಿಸುತ್ತೆ, ಬಟ್ ಹೋಗ್ತಾ ದಾರಿ ಇನ್ನೂ ಉದ್ದ ಆಗ್ತಾನೆ ಹೋಗುತ್ತೆ. ಬಟ್ ಯಾರಿಗಾದರೂ ತುಂಬ ಎತ್ತರದಿಂದ ಕೆಳಗಡೆ ನೋಡೋಕ್ಕೆ ಭಯ ಅಥವಾ ಎನರ್ಜಿ ಕಡಿಮೆ ಇದ್ದರೆ ಹತ್ತಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್, ಹೆಲ್ತ್ ಎಲ್ಲ ನೋಡಿಕೊಂಡು ಇದಕ್ಕೆ ಬನ್ನಿ. ಆ್ಯಂಡ್ ಇದೊಂದೇನೋ ಹೊಸ ಥರ ಆ್ಯನಿಮಲ್ ಇತ್ತು. ಇದು ಏನಂತಾರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಿಲೋ. ಇಲ್ಲಿ ನನ್ನ ತಂಗಿ ಫುಲ್ ಪ್ಯಾಂಟೆಲ್ಲ ಎತ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಹೈಕಿಂಗ್ಗೆ, ಬಿಕಾಸ್ ಅಲ್ಲಿ ಮೆಟ್ಲು ನೋಡಿ ಅವಳಿಗೆ ತಲೆಬಿಸಿ ಸ್ಟಾರ್ಟ್ ಆಯಿತು, ಕಷ್ಟ ಇದೆ ಅಂತ. ನೋಡಿ ಈ ಥರ ಇರುತ್ತೆ, ನೀವು ಇದರಲ್ಲಿ ಹತ್ತಕ್ಕೆ ಯಾವ ಥರ ಪ್ರಿಪೇರ್ ಆಗಬೇಕು ನೀವೇ ಎಸ್ಟಿಮೇಟ್ ಮಾಡಿಕೊಂಡು ಪ್ರಿಪೇರ್ ಆಗಿ ಬನ್ನಿ, ಇಲ್ಲಾಂದರೆ ಭಾರಿ ಕಷ್ಟ ಇದೆ. ಅಂತೂ ಬೆಟ್ಟನ ಹತ್ತಿ ಮೇಲೆ ಬಂದು ಕೂತ್ಕೊಂಡು ಫಸ್ಟ್ ಮಾಡಿದ್ದೆ ರೆಸ್ಟ್ ಮಾಡೋದು. ಸ್ವಲ್ಪ ನಾವು ಪುಣ್ಯಕ್ಕೆ ನೀರು ತೊಗೊಬಂದಿದ್ವಿ, ನಮ್ಗೆ ಯಾರೂ ಹೇಳಿರಲಿಲ್ಲ ನೀರು ತೊಗೊಂಡು ಹೋಗ್ಬೇಕಂತ. ನೀರು ತೊಗೊಬಂದಿದ್ವಿ, ನೀರು ಕುಡ್ಕೊಂಡು ಆಮೇಲೆ ಬೀರ್ನ ಎಂಜಾಯ್ ಮಾಡಿದ್ವಿ. ಈ ಥರ ಕಾಣುತ್ತೆ ನೋಡಿ, ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ನಾವು ಬಂದ್ವಲ್ಲ ಇದೇ ದಾರಿಲಿ ನಾವು ಬಂದಿದ್ದು. ಸ್ಟ್ರೈಟ್ ದಾರಿ ಅಂತಿದ್ದಲ್ಲ, ಇದೇ ಸ್ಟ್ರೈಟ್ ದಾರಿ. ಮೇಲಿಂದ ಒಳ್ಳೆ ಚಿಕ್ಕದಾಗಿ ಕಾಣುತ್ತೆ. ಸಿಗರಿಯಾ ರಾಕ್ನ ಎಲ್ಲರೂ ರಾವಣನ ಬೆಟ್ಟ, ಸೀತೆನ ಇಲ್ಲೇ ತಂದಿಟ್ಕೊಂಡಿದ್ರು, ಅದು ಇದು ಅಂತೆಲ್ಲ ಹೇಳ್ತಾರೆ, ಬಟ್ ದ್ಯಾಟ್ ಈಸ್ ನಾಟ್ ಟ್ರೂ. ಸಿಗರಿಯಾ ರಾಕ್ ಅನ್ನೋದು ಕಶ್ಯಪ ಅನ್ನೋ ಒಬ್ಬ ಕಿಂಗ್ದು ಪ್ಯಾಲೇಸ್ ಆಗಿತ್ತಂತೆ. ಇದು ಇಂಟರ್ನೆಟಲ್ಲಿರೋದು, ಬಟ್ ಜನರು ಏನು ಹೇಳ್ತಾರೆ ಅಂದರೆ ಇದು ರಾವಣ ಬೆಟ್ಟ, ಇದು ರಾವಣ ಇದ್ದ ಅಂತೆಲ್ಲ ಹೇಳ್ತಾರೆ. ಅಕಸ್ಮಾತ್ ನಮಗೆ ಡೌಟ್ ಇದ್ದರೆ, ಇಷ್ಟೊಂದು ಹತ್ಕೊಂಡು ಇಲ್ಲಿ ನೋಡೋಕ್ಕೆ ಹೋಗುವಂಥದ್ದು ಏನಿದೆ ಅಂತ ಡೌಟ್ ಇದ್ದರೆ, ಸೊ ಇದು ಒಂದು ಏನು ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೂ ಹೇಳ್ತಾರೆ ಇದಕ್ಕೆ. ಬಿಕಾಸ್ ಇದು ಒಂದು ದೊಡ್ಡ ಬಂಡೆಯಲ್ಲಿ ಕೆತ್ತಿದಂಥ ಅರಮನೆ. ಸೊ ಹಾಗಾಗಿ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಆ್ಯಂಡ್ ನಿಮಗೆ ಒಂದು ಬಿಲ್ಡಿಂಗ್ ಹತ್ತಿದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ. 19th ಫ್ಲೋರ್ 18th ಫ್ಲೋರ್ ಆ ಥರ ಬಿಲ್ಡಿಂಗ್ಸ್ ಇರುತ್ತಲ್ವ, ಸೊ ಅದು ಹತ್ತಿದ್ರೂ ನಿಮಗೆ ಈ ಥರ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ. ಹಾಗಾಗಿ ಸಿಗರಿಯಾ ಫೋರ್ಟ್ ಅನ್ನೋದು ತುಂಬ ಫೇಮಸ್. ಇದು ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲೂ ಒಂದಾಗಿದೆ. ಮೇಲ್ಗಡೆಯಿಂದ ಸ್ಕೈ ಹೆಂಗೆ ಕಾಣಿಸ್ತಿತ್ತಂದರೆ, ಇನ್ನೇನೊಂದು ಸ್ವಲ್ಪ ಹತ್ಬಿಟ್ರೆ ಸ್ಕೈ ಮುಟ್ಬೋದೇನೋ ಅಂತ ಕಾಣಿಸ್ತಾ ಇತ್ತು, ಅಷ್ಟು ಹತ್ತಿರ ಇತ್ತು ಸ್ಕೈ. ಇದ್ರ ಮೇಲೆ ಹತ್ತು ಬಂದಮೇಲೆ ಅದೇ ಫುಲ್ ಫೋರ್ಟ್ನೆಲ್ಲ ಒಂದು ಸಲ ಸುತ್ತಾಡಿ ನೋಡಿಕೊಂಡು ನೀವು ಅಲ್ಲಿಂದ ಇಲ್ಲಿಗೆ ಹತ್ಕೊಬರೋದು ಒಂದು ಸುಸ್ತಾದರೆ, ಇಲ್ಲಿ ಫೋರ್ಟ್ ಮೇಲ್ಗಡೆ ಏನೇನಿದೆ ಅಂತ ನೋಡೋಕ್ಕೆ ಹತ್ತಿ ಇಳಿಯೋದು ಇನ್ನೊಂದು ಸುಸ್ತು. ಸೊ ಎರಡೂ ಮುಗಿಸ್ಕೊಂಡು ಮತ್ತೆ ತಲೆಬಿಸಿ ಕೆಳಗಡೆ ಬಂದು ಇಳಿಬೇಕಲ್ಲ. ಅಮ್ಮ ಮೇಲೆ ಬಂದಮೇಲೆ ಅನಿಸ್ತು ಯಾಕಾದರೂ ಬಂದ್ವಿ ಅಂತ. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ ವಾಸ್ ಬ್ಯೂಟಿಫುಲ್. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಶ್ರೀಲಂಕಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಈ ಥರ ಏನು ಕಲ್ಚರಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಬೀಚ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು.
ನಮಗಿರೋ 6 ಡೇಸಲ್ಲಿ ನಾವು ಬರೀ ಬೀಚನ್ನು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಬಟ್ ನನಗೆ ಹೇಗೆ ಅಂದರೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲ ನೋಡಬೇಕು ಅನ್ನೋದು ನಂಗೆ ಆಲ್ವೇಸ್. ನಾನು ಯಾವ ಟ್ರಿಪ್ಪಿಗೆ ಹೋದರೂ ಅದೇ ಥರ. ಸೊ ನಾನು ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಹತ್ತು ಬಿಡೋಣ ಅಂತ. ನನ್ನ ತಂಗಿಗೆ ತುಂಬ ಭಯ ಕೆಳಗಡೆ ಇಡಬೇಕಾದ್ರೆ. ಸೊ ಅವಳ ನರ್ವಸ್ನೆಸ್ ನಂಗೆ ನೋಡಿ ನಗು ಬರ್ತಾಯಿತ್ತು. ಬಟ್ ಐ ಎಂಜಾಯ್ಡ್ ಇಟ್. ಆ್ಯಂಡ್ ಲೇಟ್ರ್ ಆನ್ ಅವಳು ಬಂದು ಹೇಳ್ತಾ ಇದ್ಲು ಥ್ಯಾಂಕ್ ಯು ನನಗೆ ಕರ್ಕೊಂಡು ಹೋಗಿದ್ದೆ ಅಂತ. ಬಿಕಾಸ್ ಅವಳು ತುಂಬ ಖುಷಿಯಾದಳು. ನೀವಿಲ್ಲಿ ಗೈಡ್ನ ತೊಗೊಂಡ್ರೆ ನಿಮಗೆ ಈಚ್ ಆ್ಯಂಡ್ ಎವ್ರಿ ರಾಕ್ ಮೇಲೆ ಅಂದರೆ ಪ್ರತಿ ಕಲ್ಲಲ್ಲೂ ಒಂದೊಂದು ಕಥೆ ಇದೆ ಅಲ್ಲಿ. ಸೊ ಕಲ್ಲ ಮೇಲೆ ಬರೆದು ಹಾಕಿದ್ದಾರೆ ಕಥೆಗಳನ್ನ. ನೀವೇ ಓನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನೀವು ಒಂದು ಟೂರ್ ಗೈಡನ್ನು ತೊಗೊಬಿಟ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ತೊಗೊಂಡಿರಲಿಲ್ಲ. ನಾನು ಎಲ್ಲೋದ್ರೂ ಟೂರ್ ಗೈಡ್ನ ತೊಗೊಳ್ಳಲ್ಲ. ಬಿಕಾಸ್ ನಾನೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ, ನಾನೇ ಓದ್ಕೊಳ್ಳೋಣ ಅಂತ. ಅಷ್ಟು ಮಾಡಿ ವಾಪಸ್ ಹೋಗಬೇಕಾದ್ರೆ ಒಂದು ಒಳ್ಳೆ ಆನೆಯ ದರ್ಶನ ಕೂಡ ಆಯಿತು. ನಾವು ನೆಕ್ಸ್ಟ್ ನಮ್ದು ಬಂದುಬಿಟ್ಟು ಎಲಿಫೆಂಟ್ ಸಫಾರಿ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿ ಎಲಿಫೆಂಟ್ ಸಫಾರಿಗೆ ಹೋಗಬೇಕು. ಆ್ಯಂಡ್ ಎಲಿಫೆಂಟ್ ಸಫಾರಿ ಬ್ಲಾಗ್ ಬರುತ್ತೆ ಇದರ ನೆಕ್ಸ್ಟ್. ಸೊ ಮೇ ಬಿ ಟುಮಾರೋ at 11 o'clock. Keep watching, keep waiting, and thank you for watching this vlog. Subscribe, like, comment, do everything. Thank you. Bye bye.